ಶ್ರೀಗುರುಭ್ಯೋ ನಮಃ. ಹರಿ ಓಂ ಪ್ರಿಯಬಾಲಾಃ ಸುಪ್ರಭಾತಂ. ಸಂಸ್ಕೃತಕಕ್ಷಾಯಾಂ ಭವದ್ಭ್ಯಃ ಹಾರ್ದಂ ಸ್ವಾಗತಂ. ಪ್ರಿಯ ವಿದ್ಯಾರ್ಥಿನಃ, ಅದ್ಯ ಛಂದೋವರ್ಗೆ ವಂಶಸ್ಥಂ ವಸಂತತಿಲಕ ಮಾಲಿನಿ ವೃತ್ತಾನಾಂ ಲಕ್ಷಣಂ ತಸ್ಯ ಸಮನ್ವಯಃ ಕಥಂ ಕರಣೀಯಃ ಇತಿ ಪಶ್ಯಾಮಃ. ಪೂರ್ವಸ್ಮಿನ್ ಪಾಠೆ ಛಂದಸ್ಸು ಅಕ್ಷರಾಣಾಂ ಗಣನಾ ಕಥಂ ಕ್ರಿಯತೆ, ಲಘು ಗುರು ಅಕ್ಷರಾಣಾಂ ಅಭಿಜ್ಞಾನಂ ಕಥಂ ಕರ್ತವ್ಯಂ, ಗಣಾನಾಂ ನಾಮಾನಿ ಕಾನಿ ಭವಂತಿ ಜ್ಞಾತವಂತಃ. एवमेव इंद्रवज्रावृत्तस्य लघु गुरु प्रस्तारं विलिख्य गणविभागः कथं करणीयः इति ज्ञातवन्तः. अद्य इदानीं वंशस्थम् इति वृत्तस्य लक्षणं पठामः. पश्यन्तु, छन्दसः नाम वंशस्थम् इति. अस्मिन् वृत्ते प्रतिपादम् अक्षराणां संख्या 12 भवन्ति. इंद्रवज्रावृत्ते अक्षराणां संख्या 11 भवति. ವಂಶಸ್ಥಂ ಇತಿ ವೃತ್ತೆ ಪ್ರತಿಪಾದಂ, ವಂಶಸ್ಥ ಎನ್ನುವಂತಹ ಛಂದಸ್ಸಿನಲ್ಲಿ ಈ ವೃತ್ತದಲ್ಲಿ ಪ್ರತಿಪಾದವು ಅಕ್ಷರಾಣಾಂ ಸಂಖ್ಯಾ 12, ಅಕ್ಷರಗಳ ಸಂಖ್ಯೆ ಪ್ರತಿಪಾದದಲ್ಲಿ 12. 12 ಅಕ್ಷರಗಳು ನಿಮಗೆ ಗಣನೆಗೆ ಸಿಕ್ಕಿದರೆ ಅದು ವಂಶಸ್ಥ ಅಂತ ಹೇಳಿ ನೀವು ಗುರುತಿಸಬಹುದು. 12 ಭವಂತಿ. ಗಣವಿನ್ಯಾಸ ಕ್ರಮಃ ಏವಂ ಭವಂತಿ. ಜ ತ ಜ ರ, ಜಗಣ ತಗಣ ಜಗಣ ರಗಣ ಚ. ಗಣವಿನ್ಯಾಸವು ಈ ರೀತಿಯಲ್ಲಿರಬೇಕು. ಜಗಣ ತಗಣ ಜಗಣ ರಗಣ ಹೀಗೆ ಬಂದರೆ ವಂಶಸ್ಥಂ. ಲಕ್ಷಣ ಜತೌತು ವಂಶಸ್ಥ ಮುದೀರಿತಂ ಜರೌ ಇತಿ ಲಕ್ಷಣಂ. ಜತೌತು ವಂಶಸ್ಥ ಮುದೀರಿತಂ ಜರೌ ಇತಿ ವಂಶಸ್ಥಂ ಇತಿ ವೃತ್ತಸ್ಯ ಲಕ್ಷಣಂ. ಇದನ್ನು ಹೇಳಲಿಕ್ಕೆ ಕಲಿಬೇಕು, ನೀವು ಬರೀಲಿಕ್ಕೂ ಕೂಡ ಕಲಿಬೇಕು. ಜತೌತು ವಂಶಸ್ಥ ಮುದೀರಿತಂ ಜರೌ ಇತಿ. ಏತಸ್ಮಿನ್ ವೃತ್ತೆ ಯತ್ ಲಕ್ಷಣಂ ಇತಿ ಉಚ್ಯತೆ ತತ್ರ ವೃತ್ತೆ ಕೆ ಗಣಾಃ ಭವಂತಿ ಇತಿ ಉಚ್ಯತೆ. ಈ ಲಕ್ಷಣ ಏನಿದೆ, ಜತೌತು ವಂಶಸ್ಥ ಮುದೀರಿತಂ ಜರೌ ಎಂಬ ಲಕ್ಷಣದಲ್ಲಿ ವಂಶಸ್ಥ ಎನ್ನುವ ವೃತ್ತದಲ್ಲಿ ಯಾವೆಲ್ಲ ಗಣಗಳು ಇರಬೇಕು ಎನ್ನುವಂಥದ್ದು ಕೂಡ ಈ ಲಕ್ಷಣದಲ್ಲೇ ಹೇಳಲ್ಪಟ್ಟಿದೆ. ವಂಶಸ್ಥದಲ್ಲಿ ಯಾವುದೆಲ್ಲ ಗಣಗಳು? ಜಗಣ ತಗಣ, ಇಲ್ಲಿದೆ ನೋಡಿ, ಜಗಣ ತಗಣ, ಹಾಗೆ ಜಗಣ ರಗಣ, ಜಗಣ ರಗಣ. ವಂಶಸ್ಥ ಮುದೀರಿತಂ, ವಂಶಸ್ಥ ಮುದೀರಿತಂ ಹೇಳಿದ್ರೆ ವಂಶಸ್ಥ ಅಂತೇಳಿ ಹೇಳಲ್ಪಟ್ಟಿದೆ. ಯಾವೆಲ್ಲ ಗಣಗಳಿದ್ರೆ ಜಗಣ ತಗಣ ಜಗಣ ರಗಣ ಎಂಬುದಾಗಿ. ಹಾಗೆ ಈ ಲಕ್ಷಣಕ್ಕೆ ನಾವು ಪ್ರಸ್ತಾರ, ಗುರು ಲಘು ಪ್ರಸ್ತಾರವನ್ನು ಹಾಕಿದರೂ ಕೂಡ ವಂಶಸ್ಥದ ಲಕ್ಷಣವನ್ನೇ ಈ ಲಕ್ಷಣವು ಕೂಡ, ಈ ಪಾದವು ಕೂಡ ಹೊಂದಿದೆ. ಹೀಗೆ ಇದಾನಿಂ ಉದಾಹರಣಾರ್ಥಂ ಏಕಸ್ಯ ಶ್ಲೋಕಸ್ಯ ಪಾದಂ ಪಶ್ಯಾಮಃ. ತತ್ರ ಕಥಂ ಲಕ್ಷಣಂ ಸಂಗಚ್ಯತೆ ಇತಿ ಪಶ್ಯಾಮಃ. ಪಶ್ಯಂತು ಉದಾಹರಣಂ. ಮನೀಷಿಣಃ ಸಂತಿ ನ ತೇ ಹಿತೈಷಿಣಃ ಇತಿ ಉದಾಹರಣಂ. ಮನೀಷಿಣಃ ಸಂತಿ ನ ತೇ ಹಿತೈಷಿಣಃ. ಅಸ್ಮಿನ್ ಪಾದೆ ಕತಿ ಅಕ್ಷರಾಣಿ ಸಂತಿ ಗಣನಂ ಕುರ್ವಂತು. 1 2 3 4 5 6 7 8 9 10 11 12 ಅಲ್ವಾ. ವಂಶಸ್ಥ ವೃತ್ತದಲ್ಲಿ 12 ಅಕ್ಷರಗಳಿರಬೇಕು. ಇಲ್ಲಿ 12 ಅಕ್ಷರಗಳಿವೆ. ಇದಾನಿಂ ಅಸ್ಯ ಪಾದಸ್ಯ ಲಘು ಗುರು ಪ್ರಸ್ತಾರಂ ಲಿಖಾಮಃ. ಲಘು ಗುರು ಪ್ರಸ್ತಾರವನ್ನು ಒಂದೊಂದೇ ಅಕ್ಷರಗಳಿಗೆ ಹಾಕ್ತಾ ಬರೋಣ. ಶ್ಲೋಕದ ಮೇಲ್ಗಡೆಯಲ್ಲಿ ನೀವು ಲಘು ಗುರು ಚಿಹ್ನೆಗಳನ್ನು ಹಾಕಬೇಕು.
प्रथमम् अक्षरम् अस्ति मा इति। मा इति ह्रस्वः, ह्रस्वसहितव्यञ्जनाक्षरः, अतः लघुः भवति, लघु भवति। मकार अग्रे संयुक्ताक्षरं नास्ति, अतः लघु। नी इति दीर्घः, न प्लस् इ नी, दीर्घ इरुव कारण गुरुः, दीर्घः अस्ति अतः गुरुः भवति। शी अग्रे संयुक्ताक्षरं नास्ति, शी ह्रस्व, ह्रस्वः इकारः अस्ति, श प्लस् इ अतः लघुः। नः अत्र पश्यन्तु, नः अत्र विसर्गः अस्ति, अतः गुरुः भवति। ಎಲ್ಲಿ ವಿಸರ್ಗ ಅಥವಾ ಅನುಸ್ವಾರ ಇರ್ತದೋ ಆ ಅಕ್ಷರಕ್ಕೆ ನಾವು ಗುರು ಚಿಹ್ನೆಯನ್ನು ಹಾಕಬೇಕು. ಸಂತಿ ಸಕಾರ ಹೃಸ್ವಃ ಸ ಪ್ಲಸ್ ಅ, किन्तु अग्रे न त इति संयुक्ताक्षरम् अस्ति, संयोगम् अस्ति, अतः संयुक्ताक्षरस्य पूर्वं स्थितम् अक्षरं गुरु भवति. ಸಕಾರಕ್ಕೆ ಗುರು ಯಾಕೆ ಬಂತ ಹೇಳಿದರೆ ಮುಂದಿನ ಪದ ಒತ್ತಕ್ಷರ ಇದೆ, ಸಂಯುಕ್ತಾಕ್ಷರ ಇದೆ, ನ ಪ್ಲಸ್ ತ ಅಂತ ಹೇಳಿ ಎರಡು ವ್ಯಂಜನಾಕ್ಷರಗಳು ಸೇರಿಕೊಂಡಿವೆ. ಹಾಗಾಗಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಗುರು ಆಗ್ತದೆ. ಸಕಾರ ಗುರು. ಂತಿ ಅತ್ರ ಹ್ರಸ್ವಃ, ತ ಪ್ಲಸ್ ಇ ಅಂತೆ ಹ್ರಸ್ವಃ ಅಸ್ತಿ, ಅತಃ ಲಘು. ನ ಲಘು. ते ते त प्लस ए दीर्घः अतः गुरुः. हि हितैषिणः, तै त प्लस ऐ, ಇದು ತೈ ಸಂಯುಕ್ತಾಕ್ಷರ ಅಲ್ಲ, ನೆನಪಿಟ್ಟುಕೊಳ್ಳಿ. ತ ಪ್ಲಸ್ ಐ ಇದು ಸಂಧಿ ಅಕ್ಷರ, ಸಂಧಿ ಅಕ್ಷರ. ಎರಡು ವ್ಯಂಜನಾಕ್ಷರಗಳು ಇಲ್ಲಿ ಸೇರಲಿಲ್ಲ, ಸಂಧಿ ಅಕ್ಷರ ಅಂತ ಕರಿತೇವೆ. ತ ಪ್ಲಸ್ ಐ. ಹಿ ಲಘು ಭವತಿ, ಇಲ್ಲಿ ದೀರ್ಘ ಇಲ್ಲ, ಹ್ ಪ್ಲಸ್ ಇ ಲಘು. ಇನ್ನು ತೈ ಐ ದೀರ್ಘ ಅಲ್ವಾ, ಹಾಗಾಗಿ ಗುರುಹು. ಶಿ ಹ್ರಸ್ವಃ ಲಘುಃ. ಣಃ ವಿಸರ್ಗಃ ಅಸ್ತಿ ಅಥವಾ ಪಾದಸ್ಯ ಅಂತಿಮಾಕ್ಷರಂ ಗುರುಃ ಭವತಿ. ಪ್ರತಿ ಪಾದದ ಕೊನೆಯ ಅಕ್ಷರ ನೀವು ಲಘು ಉಂಟೋ ನೋಡಬೇಕಂತಿಲ್ಲ, ಅದು ಗುರುವೇ ಆಗಿರ್ತದೆ. ಇದಾನಿಂ ಲಘು ಗುರು ಪ್ರಸ್ತಾರಂ ಲಿಖಿತವಂತಹ. ಇದಾನಿಂ ಗಣ ವಿಭಾಗಂ ಕುರ್ಮಃ. ಕಥಂ ಗಣ ವಿಭಾಗಂ? ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣಃ ಭವತಿ ಅಲ್ವಾ. ಮೂರು ಅಕ್ಷರಗಳಿಗೆ ಗುರು ಲಘು ಹಾಕಿದ ನಂತರ ಮೂರು ಅಕ್ಷರಗಳಿಗೆ ನಾವು ಗಣಗಳನ್ನು ವಿಂಗಡಣೆ ಮಾಡಬೇಕು, ಗಣಗಳನ್ನು ಭಾಗ ಮಾಡಬೇಕು. ಇದಾನಿಂ ಪಶ್ಯಂತು, ಏಕಂ ದ್ವೇ ತ್ರೀಣಿ, ಅತ್ರ ಏಕಃ ವಿಭಾಗಃ. ಏಕಂ ದ್ವೇ ತ್ರೀಣಿ, ಅತ್ರ ಏಕಂ ವಿಭಾಗಂ ಕುರ್ಮಃ. ಏಕಂ ದ್ವೇ ತ್ರೀಣಿ, अत्र एकं विभागं कुर्मः. एकं द्वे त्रीणि भवतु. इदानीं कः गणः इति चिन्तयामः. ಇದಿಷ್ಟಾದ ನಂತರ ಮೂರು ಅಕ್ಷರಗಳಿಗೆ ಒಂದೊಂದು ಗಣ, ಆ ಗಣಗಳಿಗೆ ಹೆಸರನ್ನು ಕೊಡಬೇಕು. ಇದು ಬಹಳ ಮುಖ್ಯ. ಹೇಗೆ ನೆನಪು ಮಾಡಿಕೊಳ್ಳಿ. ಮಧ್ಯ ಗುರು, ಅತ್ರ ಲಘು ಗುರು ಲಘು ಇತಿ ಅಸ್ತಿ, ಮಧ್ಯ ಗುರು ಅಸ್ತಿ, ಅತಃ ಕಃ ಗಣಃ ಅತ್ರ ಸಂತಿ. ಪಶ್ಯಂತು, ಆದಿಲಘು ಯಗಣ, ಯರತ ಭಜಸ ನಮ. ನೆನಪಿಟ್ಟುಕೊಳ್ಬೇಕು, ಯರತ ಭಜಸ ನಮ. ಯಾ ಅಂತ ಹೇಳಿದರೆ ಆದಿಲಘು, ರಾ ಹೇಳಿದರೆ ಮಧ್ಯಲಘು, ಅಂತ್ಯಲಘು ತಗಣ. ಆದಿಗುರು ಭಗಣ, ಮಧ್ಯಗುರು ಜಗಣ, ಭಜಸ ಜ ಮಧ್ಯಗುರು, ಅತಃ ಅತ್ರ ಜಗಣಃ ಭವತಿ. ಅತ್ರ ಅಂತ್ಯಲಘು ಅಸ್ತಿ, ಗುರು ಗುರು ಲಘು, ಅಂತ್ಯಲಘು ಅಸ್ತಿ, ಅಂತ್ಯಲಘು ತಗಣ, ಯಾರಾತ ತಗಣ ಅಂತ್ಯಲಘು, ಅತ್ರ ತಗಣಃ ಅಸ್ತಿ. ಅತ್ರ ಪುನಃ ಮಧ್ಯಗುರುಃ ಅಸ್ತಿ, ಅತಃ ಜಗಣಃ, ಮಧ್ಯಗುರುಃ ಜಗಣಃ. ಅತ್ರ ಮಧ್ಯ ಲಘು ಅಸ್ತಿ, ಯಾ ರ ತ ಯಾ ರ ರಗಣಃ ಭವತಿ, ಅತ್ರ ರಗಣಃ ಭವತಿ. ಜಾತ ಜಾರ. ಗಣ ವಿಭಾಗ ಮಾಡಿದ ನಂತರ ಗಣಗಳಿಗೆ ಹೆಸರನ್ನು ಕೊಡಬೇಕು. ಗಣಗಳನ್ನು ನೀವು ಗುರುತಿಸಬೇಕಂತ ಹೇಳಿದರೆ ಈ ಸೂತ್ರ ಗೊತ್ತಿರಬೇಕು. ಯರತ ಭಜಸ ನಮ. ಸರ್ವ ಯಗಣ ಅಂತ ಹೇಳಿದರೆ ಆದಿ ಗುರು, ಆದಿ ಲಘು, ರಗಣ ತಗಣ, ಇವುಗಳನ್ನು ನೀವು ಕಲಿಬೇಕು. ಏವಂ ಜ ತ ಜ ರ
ಗಣಾಃ ಸಂತಿ ಚೇತ್ ತಸ್ಯ ವೃತ್ತಸ್ಯ ನಾಮ ವಂಶಸ್ಥಂ ಇತಿ ಭವತಿ. ಗುರು ಲಘುಗಳನ್ನೆಲ್ಲ ಹಾಕಿದ ನಂತರ ಗಣಗಳ ಹೆಸರುಗಳನ್ನು ಬರೆದ ನಂತರ ನೀವು ನಿಯಮ ಬರಿಬೇಕು. ಅಸ್ಮಿನ್ ವೃತ್ತೆ ಅಥವಾ ವಂಶಸ್ಥಂ ಇತಿ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 12 ಭವಂತಿ. ಗಣವಿನ್ಯಾಸ ಕ್ರಮ ಅಂತ ಬರೆದು ಜ ತ ಜ ರ ಲಕ್ಷಣಂ ಜತೌತು ವಂಶಸ್ಥ ಮುದೀರಿತಂ ಜರೌ ಈ ರೀತಿಯಲ್ಲಿ ಬರಿಬೇಕು ಲಕ್ಷಣವನ್ನು. ಏವಮೇವ ಅನ್ಯಮೇಕಂ ಶ್ಲೋಕಸ್ಯ ಪಾದಂ ಪಶ್ಯಾಮಃ. ಶ್ಲೋಕಸ್ಯ ಪಾದಂ ಏವಂ ಅಸ್ತಿ. ಪ್ರಲೀನಭೂಪಾಲಮಪಿ ಸ್ಥಿರಾಯತಿ ಪ್ರಲೀನಭೂಪಾಲಮಪಿ ಸ್ಥಿರಾಯತಿ ಇತಿ. ಅಸ್ಯ ಪಾದಸ್ಯ ಲಘು ಗುರು ಪ್ರಸ್ತಾರಂ ಲಿಖಾಮಃ. ಪ್ರಥಮಂ ಅಕ್ಷರಂ ಪ್ರ ಇತಿ. ಅಗ್ರೆ ಸಂಯುಕ್ತಾಕ್ಷರಂ ನಾಸ್ತಿ. ಪ್ರ ಪ ಪ್ಲಸ್ ರ ಪ್ಲಸ್ ಆ ಹೃಸ್ವಃ ಅಸ್ತಿ ಅತಃ ಲಘುಃ. ಲೀ ದೀರ್ಘಃ ಅಸ್ತಿ ಅತಃ ಗುರುಃ. ನ ಹೃಸ್ವಃ ಅತಃ ಲಘುಃ. ಭೂ ಇತಿ ದೀರ್ಘಃ ಅಸ್ತಿ ಅತಃ ಗುರುಃ. ಪಾ ಅत्रापि ದೀರ್ಘಃ ಅಸ್ತಿ ಗುರುಃ. ಲ ಹೃಸ್ವಃ ಅಸ್ತಿ ಲಘು. ಮ ಪ್ಲಸ್ ಆ ಇಲ್ಲಿ ಅಕಾರ ಇದೆ ಕೊನೆಯಲ್ಲಿ ಮ ಪ್ಲಸ್ ಆ ಮಕಾರ ಹ್ರಸ್ವ ಸಂಯುಕ್ತಾಕ್ಷರ ಹಾಗಾಗಿ ಲಘು. ಪಿ ಹ್ರಸ್ವಃ ಅಸ್ತಿ ಕಿಂತು ಅಗ್ರೆ ಸಂಯುಕ್ತಾಕ್ಷರಂ ಅಸ್ತಿ. ಪಿ ಲಘು ಆದರೆ ಮುಂದಿನ ಅಕ್ಷರ ನೋಡ್ತಾ ಇರಬೇಕು. ಇಲ್ಲಿ ಸಂಯುಕ್ತಾಕ್ಷರ ಇದೆ ಸ ಥ ಇತಿ ಸಂಯುಕ್ತಾಕ್ಷರಂ ಸಂಯೋಗಃ ಅಸ್ತಿ ಅತಃ ಪಿ ಇತಿ ಅಕ್ಷರಂ ಗುರುಃ ಭವತಿ. ಇನ್ನು ಸ್ಥಿ ಇಲ್ಲಿ ದೀರ್ಘ ಇಲ್ಲ ಹಾಗಾಗಿ ಸ್ಥಿ ಈ ಪದ ಲಘು. ರಾ ದೀರ್ಘಃ ಗುರು. ಯ ಹ್ರಸ್ವಃ ಲಘು. ತಿ ಹ್ರಸ್ವಃ ಕಿಂತು ಪಾದಸ್ಯ ಅಂತಿಮಾಕ್ಷರಂ ಗುರುಃ ಭವತಿ. ಪಾದದ ಕೊನೆಯ ಅಕ್ಷರ ಗುರು ಆಗ್ತದೆ. ಇದಾನಿಂ ಗಣ ವಿಭಾಗಂ ಕುರ್ಮಃ. ಗಣ ವಿಭಾಗವನ್ನು ಮಾಡೋಣ. ಏಕಂ ದ್ವೇ ತ್ರೀಣಿ ಅತ್ರ ಏಕಃ ಗಣಃ ಭವತಿ. ಏಕಂ ದ್ವೇ ತ್ರೀಣಿ ಏಕಂ ದ್ವೇ ತ್ರೀಣಿ ಅತ್ರ ಏಕಃ ಭವತಿ. ಏಕಂ ದ್ವೇ ತ್ರೀಣಿ ಇಲ್ಲಿ ಒಂದು ಗಣ. ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣಃ ಭವತಿ. ಮೂರು ಅಕ್ಷರಗಳಿಗೆ ಒಂದೊಂದು ಗಣವನ್ನು ನೀವು ಮಾಡಬೇಕು. ಇದಾನಿಂ ಕಃ ಗಣಃ ಇತಿ ಚಿಂತಯಾಮಃ. ಈಗ ಯಾವ ಗಣ ಇದೆ ನೋಡಿ. ಮಧ್ಯಗುರು ನೆನಪಿಟ್ಕೊಳ್ಬೇಕು. ಮಧ್ಯಗುರು ಜಗಣ. ಅಂತ್ಯಲಘು ತಗಣಃ ಭವತಿ. ಮಧ್ಯಗುರು ಪುನಃ ಜಗಣಃ ಭವತಿ. ಮಧ್ಯ ಲಘು ರಗಣಃ ಭವತಿ. ಜ ತ ಜ ರ. ಅಸ್ಮಿನ್ ವೃತ್ತೆ ಅಕ್ಷರಾಣಾಂ ಸಂಖ್ಯಾ 12 ಭವಂತಿ ಅಲ್ವಾ. 12 ಅಕ್ಷರಗಳಿವೆ. 1 2 3 4 5 6 7 8 9 10 11 12 12 ಅಕ್ಷರಗಳ ಒಂದು ಸಾಲು ಪಾದ ಕೊಟ್ಟಿದ್ದಾರೆ. ಇನ್ನು ಈ ಛಂದಸ್ಸಿನ ವಿವರಣೆ ಲಕ್ಷಣವನ್ನು ನೀವು ಬರೀಬೇಕು. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 12 ಭವಂತಿ. ಗಣವಿನ್ಯಾಸ ಕ್ರಮ ಜಗಣ. ಇಲ್ಲಿ ಯಾವ ಗಣಗಳು ಬಂದಿದೆಯೋ ಅದನ್ನು ಬರೀಬೇಕು. ಜಗಣ ತಗಣ ಜಗಣ ರಗಣ. ಲಕ್ಷಣ ಬರೀರಿ. ಜತೌತು ವಂಶಸ್ಥ ಮುದೀರಿತಂ ಜರೌ. ಜತೌತು ವಂಶಸ್ಥ ಮುದೀರಿತಂ ಜರೌ. ಅತಃ ಅತ್ರ ವಂಶಸ್ಥಂ ವೃತ್ತಂ ವಂಶಸ್ಥಂ ಛಂದಃ ಅಂತ ಹೇಳಿ ಬರಿಬೇಕು. ಇಷ್ಟು ಬರೆದ್ರೆ 3 ಮಾರ್ಕ್. ಗೊತ್ತಾಯ್ತಲ್ವಾ. ಮುಂದಿನ ವೃತ್ತವನ್ನು ನೋಡೋಣ. ವಸಂತ ತಿಲಕ. ಮತ್ತೊಂದು ಛಂದಸ್ಸು ವಸಂತ ತಿಲಕ. ಲಕ್ಷಣ ನೋಡಿ. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 14 ಭವಂತಿ. ನೋಡಿ, ಅಸ್ಮಿನ್ ವೃತ್ತೆ ವಸಂತ ತಿಲಕ ಇತಿ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯೆ. ಪ್ರತಿಪಾದವು ಅಕ್ಷರಗಳ ಸಂಖ್ಯೆ ಎಷ್ಟು ಇರ್ತದೆ ಹೇಳಿದರೆ 14 ಭವಂತಿ. 14. 11 ಬಂದರೆ ಇಂದ್ರವಜ್ರ, 12 ಬಂದರೆ ವಂಶಸ್ಥಂ. 14 ಅಕ್ಷರಗಳು ಒಂದು ಶ್ಲೋಕದಲ್ಲಿದ್ದರೆ, ಒಂದು ಪಾದದಲ್ಲಿದ್ದರೆ ಅದಕ್ಕೆ ವಸಂತ ತಿಲಕ. ವಸಂತ ತಿಲಕ. ಗಣವಿನ್ಯಾಸ ಕ್ರಮ ನೋಡಿ. ಈ ರೀತಿ ಗಣಗಳು ಇರಬೇಕು. ತಗಣ ಭಗಣ
ಜಗಣ ಜಗಣ, ಗುರು ಗುರು, ಕೊನೆಗೆ ಎರಡು ಗುರು ಇರಬೇಕು. ತ ಭ ಜ ಜ ಗುರು ಗುರು. ಲಕ್ಷಣ ಉಕ್ತ ವಸಂತ ತಿಲಕ ತಭಜಾ ಜಗೌಗಃ. ಉಕ್ತ ವಸಂತ ತಿಲಕ ತಭಜಾ ಜಗೌಗಃ. ಪುನಃ ವದಾಮಿ. ಉಕ್ತ ವಸಂತ ತಿಲಕ ತಭಜಾ ಜಗೌಗಃ. ಲಕ್ಷಣವನ್ನು ಕಲಿಬೇಕು ನೋಡಿ. ಉಕ್ತ ವಸಂತ ತಿಲಕ. ವಸಂತ ತಿಲಕ ಅಂತ ಹೇಳಿದರೆ ಹೇಳಲ್ಪಟ್ಟಿದೆ. ಯಾವುದು ಗಣಗಳು ಬಂದರೆ ತ ತಗಣ, ಭ ಬಗಣ, ಜ ಜಗಣ, ಜ ಜಗಣ, ಗೌಗಹ ಗೌಗಹ ಅಂತ ಹೇಳಿದ್ರೆ ಎರಡು ಗುರುಗಳು ಇರಬೇಕು. ಇದಾನಿಂ ಉದಾಹರಣಾರ್ಥಂ ಏಕಸ್ಯ ಶ್ಲೋಕಸ್ಯ ಪಾದಂ ಪಶ್ಯಾಮಃ. ದೂರೀಕರೋತಿ ಕುಮತಿಂ ವಿಮಲೀಕರೋತಿ. ದೂರೀಕರೋತಿ ಕುಮತಿಂ ವಿಮಲೀಕರೋತಿ. ತತ್ರ ಕಥಂ ಲಕ್ಷಣಂ ಸಂಗಚ್ಯತೆ ಇತಿ ಪಶ್ಯಾಮಃ. ಅಸ್ಯ ಪಾದಸ್ಯ ಲಘು ಗುರು ಪ್ರಸ್ತಾರಂ ಲಿಖಾಮಃ. ದೂ ನೋಡಿ, ಈಗ ಲಘು ಗುರುವನ್ನು ಹಾಕಬೇಕು. ದೂ ದೀರ್ಘ ಅತಃ ಗುರು. ರೀ ಋ ಪ್ಲಸ್ ಇ ರೀ ದೀರ್ಘ ಅತಃ ಗುರು. ಕ ಕು ಪ್ಲಸ್ ಆ ಹ್ರಸ್ವ ಲಘು. ರೋ ದೀರ್ಘ ಗುರು. ತಿ ತು ಪ್ಲಸ್ ಇ ಹ್ರಸ್ವ ಅತಃ ಲಘು. ಕು ಲಘು. ಮ ಇಲ್ಲಿ ಒತ್ತಕ್ಷರ ಇಲ್ಲ ಮುಂದೆ, ಮ ಲಘು. ತಿಂ ಅನುಸ್ವಾರ ಬಂದರೆ ಅಥವಾ ವಿಸರ್ಗ ಇದ್ದರೆ ಆ ಅಕ್ಷರ ಯಾವ ಚಿಹ್ನೆ? ಗುರು ಚಿಹ್ನೆಯನ್ನು ಪಡೀತದೆ. ತಿಂ ಅನುಸ್ವಾರ ಇದೆ ಅತಃ ಗುರು. ವಿ ಲಘು ಹ್ರಸ್ವ. ಮ ಹ್ರಸ್ವ ಅತಃ ಲಘು. ಲೀ ಅತ್ರ ದೀರ್ಘ ಅಸ್ತಿ ಅತಃ ಗುರು. ಕ ಹ್ರಸ್ವ ಅತಃ ಲಘು. ರೋ ದೀರ್ಘ ಅತಃ ಗುರು. ತಿ ಪಾದಸ್ಯ ಅಂತಿಮಾಕ್ಷರಂ ತಿ ಇತಿ ಅತಃ ಗುರು ಭವತಿ. ಇದಾನಿಂ ಗಣವಿಭಾಗಂ ಕುರ್ಮಃ. ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣಃ. ಮೂರು ಅಕ್ಷರಕ್ಕೆ ಒಂದು ಗಣ ಆಯಿತು. ಏಕಂ ದ್ವೇ ತ್ರೀಣಿ ಅತ್ರ. ಏಕಂ ದ್ವೇ ತ್ರೀಣಿ. ಏಕಂ ದ್ವೇ ತ್ರೀಣಿ ಅತ್ರ. ಅಂತಿಮ ಗುರು ಅಂತಿಮ ದ್ವಯಂ ಅಕ್ಷರಂ. ಇದಾನಿಂ ಗಣಃ ಕಃ. ಇದಾನಿಂ ಕಃ ಗಣಃ ಇತಿ ಚಿಂತಯಾಮಃ. ಗುರು ಗುರು ಲಘು ನೋಡಿ, ಮೊದಲ ಗಣ ಗುರು ಗುರು ಲಘು. ಅಂತ್ಯ ಲಘು ಇದೆ ಅಲ್ವಾ, ಯರತ ತಗಣ ಆಗಬೇಕು. ಅಂತ್ಯ ಲಘು ಇದ್ದರೆ ಯರತ ತಗಣ ಬರಬೇಕು. ಇಲ್ಲಿ ತಗಣ. ಆದಿಗುರು ಯರತ ಭಜ ಸಭ. ಆದಿಗುರು ಭಗಣಃ ಅತ್ರ ಭಗಣಃ ಭವತಿ. ಮಧ್ಯಗುರು ಯರತ ಭಜ ಜ. ಮಧ್ಯಗುರು ಜಗಣಃ ಭವತಿ ಅತ್ರ ಜಗಣಃ. ಅತ್ರಾಪಿ ಜಗಣಃ ಮಧ್ಯಗುರು ಜಗಣ. ಗುರು ಗುರು ಅಂತೆ ಗುರು ಭವತಿ. ಗಣ ವಿನ್ಯಾಸಕ್ರಮಃ ತಗಣ ಭಗಣ ಜಗಣ ಜಗಣ ಗುರು ಗುರು. ಅತಃ ಅತ್ರ ವಸಂತತಿಲಕ ವೃತ್ತಂ ಭವತಿ. ಲಕ್ಷಣಂ ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 14 ಭವಂತಿ. 14 ಅಕ್ಷರಗಳಿರ್ತವೆ. ಗಣವಿನ್ಯಾಸಕ್ರಮಃ ತ ಭ ಜ ಜ ಗು ಗು. ಗು ಗು ನಾಮ ಗುರು ಗುರು ಇತಿ. ಲಕ್ಷಣಂ ಉಕ್ತ ವಸಂತ ತಿಲಕ ತಬಜ ಜಗೌಗಃ. ಇದು ವಸಂತ ತಿಲಕ ಛಂದಸ್ಸು. ಏವಮೇವ ಅನ್ಯಮೇಕಂ ಶ್ಲೋಕಸ್ಯ ಪಾದಂ ಪಶ್ಯಾಮಃ. ಪಶ್ಯಂತು. ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ. ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಇತಿ ಉದಾಹರಣೆ. ಮಾ ದೀರ್ಘಃ ತೇ ಇತಿ ದೀರ್ಘಃ ಅಸ್ತಿ. ಗುರುಃ ವ ಹ್ರಸ್ವಃ ಅತಃ ಲಘುಃ. ರಕ್ಷತಿ ರ ಅತ್ರ ಲಘುಃ ಹ್ರಸ್ವಃ अस्ति किन्तु अग्रे संयोगः अस्ति. क प्लस श इति संयुक्ताक्षरम् अस्ति. अतः रकारः गुरुः भवति. ಇಲ್ಲಿ ಒತ್ತಕ್ಷರ ಕ್ಷ ಕ ಪ್ಲಸ್ ಶ ಕ್ಷ ಒತ್ತಕ್ಷರ ಇರುವ ಕಾರಣ ಈ ರಕಾರ ಲಘುವಾಗಿತ್ತು, ನೀವು ಗುರು ಹಾಕಬೇಕು. ಕ್ಷ ಇಲ್ಲಿ ದೀರ್ಘ ಇಲ್ಲ, ಹಾಗಾಗಿ ಗುರು. ತಿ ಲಘು. ಪಿ
ಹ್ರಸ್ವ ಲಘು, ತೇ ದೀರ್ಘ ಗುರು, ವ ಪ್ಲಸ್ ಆ ಹ್ರಸ್ವ ಅತಃ ಲಘು, ಹಿ ಲಘು, ತೇ ದೀರ್ಘ ತ ಪ್ಲಸ್ ಎ ದೀರ್ಘ ಗುರು, ನಿಯು ಒಕ್ತಾಕ್ಷರ ಇಲ್ಲ, ನಿ ಹ್ರಸ್ವ ಲಘು, ನಿಯುಂಕ್ತೆ ಯು ಹ್ರಸ್ವ ಕಿಂತು ಅಗ್ರೆ ङ ಪ್ಲಸ್ ಕ ಪ್ಲಸ್ te इति ಸಂಯುಕ್ತಾಕ್ಷರಾಣಿ ಸಂತಿ. ಹಾಗಾಗಿ ಯು ಗುರು ಭವತಿ. ಈ ಯು ಎನ್ನುವ ಅಕ್ಷರ ಗುರು ಯಾಕೆ ಹೇಳಿದರೆ ಇಲ್ಲಿ ಸಂಯುಕ್ತ ಅಕ್ಷರ ಇದೆ, ಅರ್ಧ ನಕಾರ ಅರ್ಧ ಕಕಾರ ಮತ್ತು ತಕಾರ. ಹಾಗಾಗಿ ಹಿಂದಿನ ಅಕ್ಷರ ಗುರು ಆಗಿದೆ. ಅಂತಿಮ ಅಕ್ಷರ ಇದಿಷ್ಟು ಒಂದೇ ಅಕ್ಷರ, ङ ಕ te ಒಂದೇ ಅಕ್ಷರ, ಬೇರೆ ಬೇರೆ ಎರಡು ಅಕ್ಷರ ಅಲ್ಲ. ಗುರು ಭವತಿ, ಪ್ರತಿಪಾದಸ್ಯ ಅಂತಿಮಾಕ್ಷರಂ ಗುರು. ನೋಡಿ, ಪ್ರತಿಪಾದಂ ಅಕ್ಷರಾಣಂ ಸಂಖ್ಯಾ ಚತುರ್ದಶ ಭವಂತಿ. ವಸಂತ ತಿಲಕ ಇತಿ ವೃತ್ತೆ ಚತುರ್ದಶ ಅಕ್ಷರಾಣಾಂ ಸಂಖ್ಯಾ 1 2 3 4 5 6 7 8 9 10 11 12 13 14 ಅಕ್ಷರಗಳಿವೆ. ಇದಾನಿಂ ಲಕ್ಷಣ. ಗಣ ವಿಭಾಗ ಕ್ರಮ ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣಃ. ಒಂದು ಅತ್ರ ಅಂತಿಮೆ ಗುರುದ್ವಯಂ ಭವತಿ. ಇದಾನಿಂ ಕಃ ಗಣಃ ಇತಿ ಪಶ್ಯಾಮಃ. ಅಂತ್ಯಲಘುಃ ಯಾರ ತಗಣ ಯಾರ ತ ಅಂತ್ಯಲಘುಃ ತಗಣಃ ಭವತಿ. ಅತ್ರ ತಗಣಃ. ಆದಿಗುರುಃ ಭಗಣಃ. ಮಧ್ಯಗುರುಃ ಜಗಣಃ. ಮಧ್ಯಗುರುಃ ಜಗಣಃ. ಅತ್ರ ಗುರು. ಅತಃ ಗಣವಿನ್ಯಾಸಕ್ರಮಃ ತಗಣ ಭಗಣ ಜಗಣ ಜಗಣ ಗುರು. ಈ ಗುರು ಲಘು ಗಣಗಳನ್ನು ಗುರುತಿಸಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಯಗಣ ರಗಣ ತಗಣ ಭಗಣ ಜಗಣ ಸಗಣ, ಸರ್ವಲಘು ನಗಣ ಸರ್ವಗುರು ಮಗಣ. ಇಷ್ಟು ಬರೆದ ನಂತರ ಲಕ್ಷಣವನ್ನು ಬರಿಬೇಕು. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ ಚತುರ್ದಶ ಭವಂತಿ. ಗಣವಿನ್ಯಾಸಕ್ರಮಃ ತಗಣ ಭಗಣ ಜಗಣ ಜಗಣ ಗುರು. ಲಕ್ಷಣಂ ಉಕ್ತಾ ವಸಂತತಿಲಕ ತಬಜ ಜಗೌಕಃ. ಇದಿಷ್ಟು ಬರಿಬೇಕು. ಇದಾನಿಂ ಅಂತಿಮಂ ವೃತ್ತಂ ಪಶ್ಯಾಮಃ. ಮಾಲಿನಿ ಇತಿ ಅಂತಿಮಂ ವೃತ್ತಂ. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 15 ಭವಂತಿ. ನೋಡಿ, ಈ ಮಾಲಿನಿ ಎಂಬ ಛಂದಸ್ಸಿನಲ್ಲಿ ಪ್ರತಿಪಾದದ ಅಕ್ಷರಗಳ ಸಂಖ್ಯೆ ಎಷ್ಟು? 15. 15 ಭವಂತಿ. 15 ಅಕ್ಷರಗಳಿದ್ದರೆ ಅದನ್ನು ಮಾಲಿನಿ ಅಂತ ಗುರುತಿಸಬೇಕು. ಗಣವಿನ್ಯಾಸ ಕ್ರಮ ಇದೇ ಗಣಗಳಿರಬೇಕು. ನಗಣ ನಗಣ ಮಗಣ ಯಗಣ ಯಗಣ ನ ಮ ಯ ಗಣವಿನ್ಯಾಸ ಕ್ರಮ. ಮಾಲಿನಿ ವೃತ್ತಸ್ಯ ಲಕ್ಷಣಂ ಅಸ್ತಿ ನಾನಾ ಮಾಯಾಯ ಯುತೇಯಂ ಮಾಲಿನಿ ಭೋಗಿಲೋಕೈಃ. 15 ಅಕ್ಷರಗಳಿವೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ ಲಕ್ಷಣ. ನಾನಾ ಮಾಯಾಯ ಯುತೇಯಂ ಮಾಲಿನಿ ಭೋಗಿಲೋಕೈಃ. ನಾನಾ ಮಾಯಾಯ ಯುತೇಯಂ ಮಾಲಿನಿ ಭೋಗಿಲೋಕೈಃ. ಉದಾಹರಣಂ ಪಶ್ಯಂತು. ಉದಯತಿ ಯದಿ ಭಾನುಃ ಪಶ್ಚಿಮೇ ದಿಗ್ವಿಭಾಗೆ. ಉದಯತಿ ಯದಿ ಭಾನುಃ ಪಶ್ಚಿಮೇ ದಿಗ್ವಿಭಾಗೆ. ಇದಾನಿಂ ಗುರು ಲಘುಃ ಪ್ರಸ್ತಾರಃ लिखामः. उ ह्रस्वः अस्ति लघु, द ह्रस्वः अस्ति लघु, य ह्रस्व इदे लघु चिह्ने, ति लघु चिह्ने, य ह्रस्व इदे लघु, ದಿ ಹ್ರಸ್ವ ಇದೆ ಲಘು, ಭಾ ಇಲ್ಲಿ ದೀರ್ಘ ಇದೆ ಅಲ್ವಾ, ಹಾಗಾಗಿ ಗುರು ಚಿಹ್ನೆ. ನುಹು ಇಲ್ಲಿ ವಿಸರ್ಗ ಇದೆ, ಹಾಗಾಗಿ ಗುರು ಚಿಹ್ನೆ. ನ ಉ ವಿಸರ್ಗ ಇರುವ ಕಾರಣ ಗುರು. ಪ ಹ್ರಸ್ವ ಇದೆ, ಆದರೆ ಮುಂದಿನ ಅಕ್ಷರ ಗಮನಿಸಿ, ಸಂಯುಕ್ತಾಕ್ಷರ ಶ್ ಚ 2 ಅಕ್ಷರ ಇದೆ, ಹಾಗಾಗಿ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಗುರು ಚಿಹ್ನೆಯನ್ನು ಹೊಂದುತ್ತದೆ, ಗುರು. ಶ್ಚಿ ಇಲ್ಲಿ ದೀರ್ಘ ಇಲ್ಲ, ಹಾಗಾಗಿ ಕೊನೆಯಲ್ಲಿರುವ ಅಕ್ಷರ ಹ್ರಸ್ವ ಅಕಾರ ಇದೆ, ಹಾಗಾಗಿ ಲಘು ಚಿಹ್ನೆ. ಮೇ ದೀರ್ಘ ಇದೆ, ಗುರು ಚಿಹ್ನೆ.
ದಿ ಹರಸ್ವ ಆದರೆ ಗ ವ ಇಲ್ಲಿ ಸಂಯುಕ್ತಾಕ್ಷರ ಇದೆ ಅಲ್ವಾ, ಇದು ಸಂಯುಕ್ತಾಕ್ಷರದ ಹಿಂದೆ ಗುರು, ಹಾಗಾಗಿ ದಿ ಈ ಅಕ್ಷರ ಗುರು ಚಿಹ್ನೆಯನ್ನು ಪಡೀತದೆ. ಗ್ವಿ ಇಲ್ಲಿ ದೀರ್ಘ ಇಲ್ಲ, ಕೊನೆಗೆ ವ ಪ್ಲಸ್ ಇ ಹರಸ್ವ ಇದೆ, ಹಾಗಾಗಿ ಲಘು ಚಿಹ್ನೆ. ಭಾ ಇಲ್ಲಿ ದೀರ್ಘ ಇದೆ, ಗುರು ಚಿಹ್ನೆ. ಗೆ ಪ್ರತಿಪಾದದ ಕೊನೆಯ ಅಕ್ಷರ ಗುರು ಆಗಿರ್ತದೆ, ಗುರು ಚಿಹ್ನೆ. ಇನ್ನು ಮೂರು ಅಕ್ಷರಗಳಿಗೆ ಒಂದೊಂದು ಗಣ. ಏಕಂ ದ್ವೇ ತ್ರೀಣಿ, ಏಕಂ ದ್ವೇ ತ್ರೀಣಿ ಏಕಂ ಗಣಃ, ಏಕಂ ದ್ವೇ ತ್ರೀಣಿ ಏಕಃ ಗಣಃ, ಏಕಂ ದ್ವೇ ತ್ರೀಣಿ ಏಕಂ ದ್ವೇ ತ್ರೀಣಿ ಕೊನೆಯ ಗಣ. ಇನ್ನು ಗಣಗಳನ್ನು ಗುರುತಿಸಬೇಕು ನೋಡಿ. ಸರ್ವಲಘು, ಸರ್ವಲಘು ನಗಣಃ, ಇಲ್ಲಿ ನಗಣ. ಪುನಃ ಸರ್ವಲಘು ನಗಣಃ. ಸರ್ವಗುರು ಮಗಣಃ, ಸರ್ವಗುರು ಮಗಣಃ ಭವತಿ. ಆದಿಲಘು ಯರತ ಯಗಣ, ಆದಿಲಘು ಯಗಣ, ಅತ್ರಾಪಿ ಯಗಣ. ಗಣವಿನ್ಯಾಸಕ್ರಮ ನಗಣ ನಗಣ ಮಗಣ ಯಗಣ ಯಗಣ ಅಲ್ವಾ. ಪ್ರತಿ ಅಕ್ಷರ ಪ್ರತಿಪಾದದಲ್ಲಿ 15 ಅಕ್ಷರಗಳಿವೆ. ಗಣವಿನ್ಯಾಸ ನಗಣ ನಗಣ ಮಗಣ ಯಗಣ ಯಗಣ. ಲಕ್ಷಣ ನ ಮಾಯಾಯ ಯುತೇಯಂ ಮಾಲಿನಿ ಭೋಗಿ ಲೋಕೈಹಿ. ಅತಃ ಅತ್ರ ಮಾಲಿನಿ ಛಂದಃ, ಮಾಲಿನಿ ವೃತ್ತಂ ಇತಿ. ದ್ವಿತೀಯಂ ಉದಾಹರಣಂ ಪಶ್ಯಾಮಃ. ವನಭುವಿ ತನು ಮಾತ್ರ ತ್ರಾಣಮಾಜ್ಞಾಪಿತಂ ತೇ. ವನಭುವಿ ತನು ಮಾತ್ರ ತ್ರಾಣಮಾಜ್ಞಾಪಿತಂ ತೇ. ಆಜ್ಞಾಪಿತಂ ಮೇ ಇತಿ. ಈಗ ಒಂದೊಂದೇ ಅಕ್ಷರಗಳಿಗೆ ಗುರುಲಘು ಹಾಕೊಂಡು ಬರೋಣ. ವ ಹೃಸ್ವ ಹೃಸ್ವ ಅತಃ ಲಘು. ನ ಹೃಸ್ವ ಲಘು. ಭೂ ಭೂ ಪ್ಲಸ್ ಉ ಹೃಸ್ವ ಲಘು. ವಿ ಹೃಸ್ವ ಲಘು. ತ ತ ಪ್ಲಸ್ ಆ ಅಕಾರ ಇದೆ ಹೃಸ್ವ ಅಕ್ಷರ ಲಘು. ನು ನು ಪ್ಲಸ್ ಉ ಉಕಾರ ಇದೆ ಹೃಸ್ವ ಲಘು. ಮಾ ದೀರ್ಘ ಇದೆ. ಹಾಗೆ ಮುಂದೆ ತ್ರ ಅಂತ ಹೇಳಿ ಒತ್ತಕ್ಷರ ಕೂಡ ಇದೆ ತ ಪ್ಲಸ್ ರ, ಹಾಗಾಗಿ ಮಾ ಗುರು ಭವತಿ. ತ್ರ ಅತ್ರ ಅಗ್ರೆ ತ್ರ ಇತಿ ಅಕ್ಷರಸ್ಯ ಅಗ್ರೆ ಸಂಯುಕ್ತಾಕ್ಷರಂ ಅಸ್ತಿ, ಅತಃ ತ್ರ ಇತಿ ಅಕ್ಷರಂ ಗುರು ಭವತಿ. ತ್ರಾ ಇಲ್ಲಿ ಒತ್ತಕ್ಷರ ಇದೆ ಆದರೆ ದೀರ್ಘ ಇದೆ, ಮುಖ್ಯವಾಗಿ ದೀರ್ಘ ಇದೆ, ಹಾಗಾಗಿ ಗುರು. ನ ಲಘು. ಮಾ ದೀರ್ಘ ಅತಃ ಗುರು. ಜ್ಞಾ ಇಲ್ಲಿ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಹೇಗೂ ಗುರು ದೀರ್ಘ ಇರುವ ಕಾರಣ ಜ್ಞಾ ದೀರ್ಘ ಇದೆ ಗುರು. ಪಿ ಪ ಪ್ಲಸ್ ಇ ಹ್ರಸ್ವ ಲಘು. ತಂ ಅನುಸ್ವಾರ ಇರುವ ಕಾರಣ ಗುರು. ಪಾದದ ಕೊನೆಯ ಅಕ್ಷರ ಹೇಗೂ ಗುರು. ಇನ್ನು ಮೂರು ಅಕ್ಷರಗಳಿಗೆ ಗಣ ವಿಭಾಗ. 2ನೇ ಗಣ, 3ನೇ ಗಣ, 4ನೇ ಗಣ, 5ನೇ ಗಣ. ಇನ್ನು ಪ್ರತಿ ಗಣಗಳಿಗೆ ಹೆಸರು. ಲಘು ಲಘು ಲಘು. ಸರ್ವ ಲಘು ಇದ್ದರೆ ನಗಣ. 2ನೇ ಗಣ ಕೂಡ ಸರ್ವ ಲಘು ನಗಣ. ಸರ್ವ ಗುರು ಇದ್ದರೆ ಮಗಣ. ಆದಿ ಲಘು ಬಂದರೆ ಯಗಣ. ಆದಿ ಲಘು ಯಗಣ. ಇಲ್ಲಿ ಕೂಡ ಆದಿ ಲಘು ಯಗಣ. ಅತಃ ಮಾಲಿನಿ ಚಂದ್ರ ಅತ್ರ. ಲಕ್ಷಣಂ ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 15 ಭವಂತಿ. 15 ಅಕ್ಷರಗಳಿವೆ. ಗಣವಿನ್ಯಾಸಕ್ರಮ ನಗಣ ನಗಣ ಮಗಣ ಯಗಣ ಯಗಣ. ಇದೇ ಗಣಗಳು ಬರಬೇಕು. ಈ ಗಣಗಣೆ ಇಲ್ಲಿ ಕೂಡ ಬರಬೇಕು. ಲಕ್ಷಣಂ ನಾನಾ ಮಾಯಾಯ ಯುತೇಯಂ ಮಾಲಿನಿ ಭೋಗಿ ಲೋಕೈಹಿ. ಅತಃ ಅತ್ರ ಮಾಲಿನಿ ವೃತ್ತಂ ಅಥವಾ ಮಾಲಿನಿ ಛಂದಃ. ಇದಿಷ್ಟು ಈ ವರ್ಷ ನೀವು ಅಭ್ಯಾಸಕ್ಕೆ ಪರೀಕ್ಷೆಗೆ ಇರುವಂತಹ ಛಂದಸ್ಸು. ಇಂದ್ರವಜ್ರ ಛಂದಸ್ಸು 11 ಅಕ್ಷರ, ವಂಶಸ್ಥಂ 12 ಅಕ್ಷರ, ವಸಂತ ತಿಲಕ 14 ಅಕ್ಷರ, ಮಾಲಿನಿ ಛಂದಸ್ಸು 15 ಅಕ್ಷರಗಳು. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಲಕ್ಷಣಗಳನ್ನು ಬರೆದು ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಪುನರ್ಮಿಲಾಮಃ. ಧನ್ಯವಾದ. ಶುಭಮಸ್ತು.